ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸೂಪರ್ ಆಗಿರೋ ಒಂದು ಉದ್ದಿನಬೇಳೆ ಚಟ್ನಿ ಮಾಡ್ತಾಯಿದ್ದೀನಿ. 1 ತಿಂಗಳು ಫ್ರಿಜ್ಜಲ್ಲಿ ಇಟ್ಟು ತಿನ್ಬೋದು, ಸ್ವಲ್ಪನೂ ಕೆಡಲ್ಲ. ಯಾಕೆ ಅಂದರೆ ಎಣ್ಣೆಯಲ್ಲಿ ಎಲ್ಲ ಐಟಮ್ಸು ಹುರಿದಿರೋದ್ರಿಂದ ಚಟ್ನಿ ಸ್ವಲ್ಪನೂ ಕೆಡಲ್ಲ. 1 ತಿಂಗಳು ಇಟ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇಡ್ಲಿ, ದೋಸೆ, ರೊಟ್ಟಿ, ಚಪಾತಿ, ಪೂರಿ, ರೈಸ್ ಎಲ್ಲದಕ್ಕೂ ಸೈಡ್ ಡಿಶ್ಶಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಈ ಚಟ್ನಿ ಅಂತ ನೋಡೋಣ. ನಾನು ಈಗ ಒಂದು ಬಾಣಲಿ ಇಟ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 10 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 10 ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾವು ಉದ್ದಿನಬೇಳೆ ಎಷ್ಟು ತೊಗೋತೀವೋ ಅದ್ರ ಮೇಲೆ ನಾವು ಮೆಣಸಿನ್ಕಾಯಿ ತೊಗೋಬೇಕು. ನಾನು 100 ಗ್ರಾಮಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ನಾನು ಎಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು. ಯಾಕೆ ಅಂದರೆ ಸೀದ್ಬಿಟ್ರೆ ಚೆನ್ನಾಗಿರಲ್ಲ ಚಟ್ನಿ. ಈಗ ಮೆಣಸಿನ್ಕಾಯಿ ಎಲ್ಲ ಹುರಿದಾಗಿದೆ. ಇದನ್ನು ನಾನು ಜಾರ್ಗೆ ತೆಕ್ಕೊಳ್ತೀನಿ. ಈಗ ಪ್ಲೇಟ್ಗಾದರೂ ಹಾಕ್ಕೊಂಡು ಹಾರಕ್ಕೆ ಇಡ್ಬೋದು, ಇಲ್ಲ ಒಂದೇ ಸರಿ ನಾವು ಜಾರ್ಗೆ ಹಾಕ್ಕೊಂಡು ಹಾರಕ್ಕೆ ಇಡ್ಬೋದು. ಈಗ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಾನಿವಾಗ ಅದೇ ಬಾಣಲಿಗೆ ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ನಾನು ಇದಕ್ಕೆ ಉದ್ದಿನಬೇಳೆ ಹಾಕ್ಕೊಳ್ತೀನಿ. ನಾನೊಂದು 100 ಗ್ರಾಮಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಈ ಉದ್ದಿನಬೇಳೆನೂ ಅಷ್ಟೇ ನಾವು ಲೋ ಫ್ಲೇಮಲ್ಲೇ ಉರಿನ ಇಟ್ಕೊಂಡು ಹುರಿಬೇಕು. ಇದು ಕೆಂಪುಗಾಗೋವರೆಗೂ ಹುರ್ಕೋಬೇಕು. ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಉದ್ದಿನಬೇಳೆ ಹುರಿತಾ ಇದ್ರೇ ಎಷ್ಟು ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ನಾನು ಉದ್ದಿನಬೇಳೆನ ಈಗ ಕೆಂಪುಗಾಗೋವರೆಗೂ ಹುರ್ಕೊಂಡಿದ್ದೀನಿ. ಇಷ್ಟು ಕೆಂಪಾದರೆ ಸಾಕು. ಇದನ್ನು ಅಷ್ಟೇ ನಾನು ಅದೇ ಜಾರಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ಲ, ಅದೇ ಜಾರಿಗೆ ಹಾಕ್ಕೊಂಡು ಹಾರಕ್ಕೆ ಇಡ್ತೀನಿ. ಇದೆಲ್ಲ ಹಾರದ ಮೇಲೆ ನಾನು ಮಿಕ್ಸಿ ಮಾಡ್ಕೊಳ್ಳೋದು. ನಾನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಉದ್ದಿನ ಕಾಳು ತೊಗೋಬೋದು, ಸಿಪ್ಪೆದಾದರೂ ತೊಗೋಬೋದು. ನಾನು ಅದೇ ಬಾಣಲಿಗೆ ಇನ್ನೂ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನಾನು 1.5 ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೆಂಪುಗಾಗೋವರೆಗೂ ಹುರ್ಕೋಬೇಕು. ಧನಿಯಾ ಮತ್ತು ಜೀರಿಗೆ ಎಲ್ಲ ಕೆಂಪುಗೆ ಆಗ್ತಿದ್ದಾಗೇ ನಾನು ಕರಿಬೇವು ಹಾಕ್ಕೊಳ್ತೀನಿ. ಸ್ವಲ್ಪ ಕರಿಬೇವನು ಅಷ್ಟೇ ಫ್ರೈ ಮಾಡ್ಕೋಬೇಕು. ಇದನ್ನು ಅಷ್ಟೇ ಧನಿಯಾ ಮತ್ತು ಜೀರಿಗೆ ಜೊತೆಗೇ ಫ್ರೈ ಮಾಡ್ಕೊಳ್ತೀನಿ. ಇದೆಲ್ಲ ಹುರ್ಕೊಳ್ತಿದ್ದಾಗೇ ನಾನು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ತೀನಿ. ಇದಕ್ಕೆ ಒಣ ಕೊಬ್ಬರಿ ಹಾಕ್ಕೋಬೇಕು. ನಾನು ಒಂದು ಅರ್ಧ ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ತುರಿ ಏನು ಜಾಸ್ತಿ ಹುರಿಯೋಂಗಿಲ್ಲ, ಒಂದು 10 ಸೆಕೆಂಡು ಬಿಸಿಗೆ ಇದಾದರೆ ಸಾಕು. ಈಗ ಇದೆಲ್ಲ ಹುರಿದಿದ್ದಾಗಿದೆ. ನಾನು ಅದೇ ಜಾರಿಗೆ ಹಾಕ್ಕೊಳ್ತೀನಿ. ಇದನ್ನು ಅಷ್ಟೇ ಜಾರ್ಗೆ ಹಾಕ್ಕೊಳ್ತೀನಿ. ನಾನು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ನಾನು ಹುಣಸೆಹಣ್ಣು ಮೀಡಿಯಮ್ಮಾಗಿ ಹಾಕ್ಕೊಳ್ತಿದ್ದೀನಿ. ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಸೇರಿಸ್ಕೊತೀನಿ. ಇದಕ್ಕೆ 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತೀನಿ. ನಾನು ನಿಮ್ಗೆ ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡಿ. ನಾನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ನೀರು ಸೇರಿಸ್ಕೊಂಡು ಈಗ ರುಬ್ಕೊಳ್ತೀನಿ. ನೋಡಿ, ಈ ಥರ ಬರುತ್ತೆ ಚಟ್ನಿ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ. ನಾನು ಇದಕ್ಕೆ ಒಗ್ಗರಣೆ ಹಾಕಬೇಕು. ನಾನು ಅದೇ ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಯಾಕೆಂದರೆ ಎಲ್ಲ ಹುರಿಬೇಕಾದ್ರೆ ಜಾಸ್ತಿ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಇದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು, ಇದನ್ನೆಲ್ಲ ಚಟ್ನಿಗೆ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿ. ಒಗ್ಗರಣೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನೀಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಉದ್ದಿನಬೇಳೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.